ಶ್ರೀಶೈಲ ಮಲ್ಲಿಕಾರ್ಜುನ ಭಕ್ತಾದಿಗಳಲ್ಲಿ ವಿನಂತಿಸುವುದೇನೆಂದರೆ ನಾಳೆ ದಿನಾಂಕ 4/3/2026 ಬುಧವಾರ ಬೆಳಗ್ಗೆ ಕೋಲಾರದಿಂದ ಶ್ರೀಶೈಲದವರೆಗೆ ಪಾದಯಾತ್ರಿಕರು ಸತತ 22ನೇ ವರ್ಷದ ಪಾದಯಾತ್ರೆ ಪ್ರಾರಂಭವಾಗುವುದು. ಜೊತೆಗೆ ಮಲ್ಲಿಕಾರ್ಜುನ ಕಂಬಿಗಳು ಹಾಗೂ 4ನೇ ವರ್ಷದ ಕಂಟ್ಲಿಯತ್ತ ನಂದಿಕೋಲ ವಾದ್ಯ ಮೇಳದೊಂದಿಗೆ ನಾಳೆ ಬೆಳಗ್ಗೆ ಪ್ರಾರಂಭವಾಗುವುದು. ಆದ ಕಾರಣ ಎಲ್ಲ ಸದ್ಭಕ್ತರು ಶ್ರೀಶೈಲ ಮಲ್ಲಯ್ಯನ ಭಕ್ತರು ಬೆಳಗ್ಗೆ 9 ಗಂಟೆಗೆ ಮಲ್ಲಿಕಾರ್ಜುನ ದೇವಸ್ಥಾನದೊಳಗೆ ಬರಬೇಕಂಥೇಳಿ ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ತೀನಿ. ಜೊತೆಗೆ ಪಾದಯಾತ್ರಿಕರಲ್ಲಿ ಕೋಲಾರದ ಜೊತೆಗೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಕೂಡ ಅವಕಾಶ ಇರುತ್ತದೆ. ಆದ ಕಾರಣ ಎಲ್ಲ ಸುತ್ತಮುತ್ತಲಿನ ಶ್ರೀಶೈಲ ಮಲ್ಲಿಕಾರ್ಜುನ ಭಕ್ತರು ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಶೋಭೆ ತರಬೇಕಂತೇಳಿ ವಿನಂತಿಸಿಕೊಳ್ಳುತ್ತೀನಿ. 200 ಸಂಖ್ಯೆ ಪಾದಯಾತ್ರಿಕರಾಕಾರ. ಜೊತೆಗೆ ಮಲ್ಲಿಕಾರ್ಜುನನ ಕಂಟ್ಲಿ ಎತ್ತ ಮೊದಲ 11 ವರ್ಷ ಒಂದು ಕಂಟ್ಲಿ ಎತ್ತು ಹೋಗಿ ಅದು ಕೂಡ ತನ್ನ ಪವಾಡವನ್ನು ತೋರಿಸ್ಯದ. ಅದು ಲೀನ ಆದ ನಂತರ ಈಗ ಮತ್ತೊಂದು ಕಂಟ್ಲಿ ಎತ್ತ ಕೋಲಾರದಿಂದ ಐತಿ. ಅದು ಕೂಡ ಸತತ ಈಗ 4ನೇ ವರ್ಷದ ಕಂಟ್ಲಿ ಎತ್ತಿರೋದ್ರಿಂದ ಅದ್ರ ಜೊತೆಯಲ್ಲಿ ಮತ್ತು ನಂದಿಕೋಲೂ ಇರ್ತದೆ. ಭಾಳ ಎಲ್ಲ ವಾದ್ಯ ಮೇಳಗಳೊಂದಿಗೆ ಭಾಳ ವಿಜೃಂಭಣೆಯಿಂದ ಕೋಲಾರದ ಸದ್ಭಕ್ತರು ಆ ಒಂದು ಕಂಟ್ಲಿ ಎತ್ತ ನಂದಿಕೋಲವನ್ನು ಶ್ರೀಶೈಲವರೆಗೆ ಕಳ್ಸೋಕೆ ಎಲ್ಲರೂ ಕೋಲಾರ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ರಾಸನಗುಡಿಯವರೆಗೆ